ಸರ್ಕಾರ ಈ ಆರ್ಸಿಬಿ ವಿಜಯೋತ್ಸವಕ್ಕೆ ಇಷ್ಟೊಂದು ರೀತಿಯಲ್ಲಿ ಅತಿರೇಕದ ಸಾಥ್ ಕೊಡಬೇಕಾಗಿತ್ತ ಆದರೆ ಕ್ರಿಕೆಟ್ ಅನ್ನುವಂಥದ್ದಕ್ಕಿಂತಲೂ ಹೆಚ್ಚಾಗಿ ಇಲ್ಲಿ ಇರುವಂತದ್ದು ವ್ಯಾಪಾರ ವ್ಯವಹಾರ. ಜನಪ್ರಿಯತೆ ಅಲೆಯಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳೋಕೆ ನೋಡ್ತಾ ಕ್ರಿಕೆಟ್ ಅಭಿಮಾನಿಯಾಗಿ ಹೇಳೋದಾದ್ರೆ ನಾನು ಕ್ರಿಕೆಟ್ ಅನ್ನು ನೋಡ್ತೇನೆ, ಆನಂದಿಸ್ತೇನೆ, ಖುಷಿ ಪಡ್ತೇನೆ. ನನಗೆ ಕ್ರಿಕೆಟ್ ಅಷ್ಟೇ ಗೊತ್ತು. ಆದರೆ ಈ ಕಂಪನಿಗಳಿಗೆ ಕ್ರಿಕೆಟ್ಗಿಂತಲೂ ಹೆಚ್ಚಾಗಿ ಬಿಸ್ನೆಸ್ ಮಾತ್ರ ಗೊತ್ತು. ಈ BCCI ಎನ್ನುವಂಥದ್ದು ಇದೆಯಲ್ಲ, ಇದು ವಿಶ್ವದಲ್ಲಿಯೇ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಸಂಸ್ಥೆ. ಹೆಚ್ಚು ಕಡಿಮೆ ಒಂದು ವರ್ಷದಲ್ಲಿ RCB 1,500 ಕೋಟಿಯಿಂದ 2,000 ಕೋಟಿ ರೂಪಾಯಿ ಗಳಿಸಿದೆ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. RCB ವಿಜಯೋತ್ಸವದ ಸಂಭ್ರಮ ಹೇಗೆ ಸೂತಕಕ್ಕೆ ದಾರಿ ಆಯಿತು ಅನ್ನೋದನ್ನು ನೀವೆಲ್ಲರೂ ನೋಡಿದಿರಿ, ಇಡೀ ದೇಶ ನೋಡಿದೆ. ಸಂಭ್ರಮದ ಕ್ಷಣಗಳು ಹೇಗೆ ಸಾವಿನ ಕ್ಷಣಗಳಾಗಿ ಮಾರ್ಪಟ್ಟವು ಅನ್ನೋದನ್ನು ನಾವೆಲ್ಲರೂ ಕಣ್ಣಾರೆ ನೋಡಿದ್ದೇವೆ. ಆ ಸಾವುಗಳಿಗೆ ಹೊಣೆ ಯಾರು ಅನ್ನುವಂಥ ಪ್ರಶ್ನೆಯನ್ನು ಈಗ ಪ್ರತಿಯೊಬ್ಬರು ಎತ್ತುತ್ತಾ ಇದ್ದಾರೆ. ಸರ್ಕಾರ ಹೇಳುತ್ತೆ KSCA ಇದನ್ನು ಆಯೋಜಿಸಿತ್ತು, KSCA ಹೇಳುತ್ತೆ ನಾವು ಸ್ಟೇಡಿಯಂ ಒಳಗಡೆ ಮಾಡಿದ್ವಿ, ಹೊರಗಡೆ ನಮಗೆ ಗೊತ್ತಿಲ್ಲ. BCCI ಹೇಳುತ್ತೆ ಇದು ನಾವು ಆಯೋಜಿಸಿಲ್ಲ. RCB ಏನು ಹೇಳುತ್ತೆ, ಕೇವಲ ಸಂತಾಪ ಸೂಚಿಸಿ ಅದು ಕೈಬಿಟ್ಟಿದೆ. ಇನ್ನು RCB ಆಟಗಾರರು ಏನು ಹೇಳ್ತಾರೆ, ಅವರು ಅಷ್ಟೇ ಈ ರೀತಿ ಆಗಬಾರ್ದಾಗಿತ್ತು ಅಂತ ಒಂದು ಸಂತಾಪದ ನುಡಿಗಳನ್ನು ಆಡಿ ಅವರು ಸುಮ್ಮನಾದರು. ಇನ್ನು ಕ್ರಿಕೆಟ್ ಅಭಿಮಾನಿಗಳು ಪ್ರಶ್ನೆಯನ್ನು ಕೇಳ್ತಾನೆ ಇದ್ದಾರೆ, ಈ ಸಾವುಗಳಿಗೆ ಹೊಣೆ ಯಾರು? 11 ಅಮಾಯಕರ ಜೀವ ಬಲಿಯಾಯ್ತಲ್ಲ, ಅದರಲ್ಲೂ ಮುಖ್ಯವಾಗಿ ಯುವಕರು ಯುವತಿಯರು. ಸರ್ಕಾರ ಈ RCB ವಿಜಯೋತ್ಸವಕ್ಕೆ ಇಷ್ಟೊಂದು ರೀತಿಯಲ್ಲಿ ಅತಿರೇಕದ ಸಾಥ್ ಕೊಡಬೇಕಾಗಿತ್ತ ಅನ್ನುವಂಥ ಪ್ರಶ್ನೆಯನ್ನು ಈಗ ಎಲ್ಲರೂ ಕೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ರಾಜ್ಯ ಸರ್ಕಾರಗಳು ಯಾವ ಕ್ರೀಡೆಗೆ ಪ್ರೋತ್ಸಾಹವನ್ನು ಕೊಡಬೇಕು, ಅಥವಾ ಯಾವ ಟೂರ್ನಮೆಂಟ್ಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು, ಅಥವಾ ಯಾವ ವಿದ್ಯಮಾನಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಕನ್ನಡ ನೆಲ, ಜಲ, ಸಂಸ್ಕೃತಿ ಇವುಗಳಿಗೆ ಪೂರಕವಾಗಿರುವಂಥ ಯಾವುದೇ ವಿದ್ಯಮಾನಗಳಿಗೆ ರಾಜ್ಯ ಸರ್ಕಾರಗಳು ಪ್ರೋತ್ಸಾಹವನ್ನು ಕೊಡಬೇಕು. ಆದರೆ ಇಲ್ಲಿ ಕ್ರಿಕೆಟ್ ಅನ್ನುವಂಥದ್ದು ಇದೆ ಸಹಜ, ಆದರೆ ಕ್ರಿಕೆಟ್ ಅನ್ನುವಂಥದ್ದಕ್ಕಿಂತಲೂ ಹೆಚ್ಚಾಗಿ ಇಲ್ಲಿ ಇರುವಂಥದ್ದು ವ್ಯಾಪಾರ ವ್ಯವಹಾರ. RCB ಅನ್ನುವಂಥದ್ದು ಯಾವುದೇ ದೇಶವನ್ನು ಪ್ರತಿನಿಧಿಸುವಂಥ ಒಂದು ಸಂಸ್ಥೆ ಅಲ್ಲ, ಕರ್ನಾಟಕವನ್ನು ಪ್ರತಿನಿಧಿಸುವಂಥ ಒಂದು ಪ್ರಾತಿನಿಧಿಕ ಸಂಸ್ಥೆ ಅಲ್ಲ, ಅಥವಾ RCBಯ ಆಟಗಾರರು ರಾಜ್ಯವನ್ನು ಪ್ರತಿನಿಧಿಸಿಲ್ಲ ಅಥವಾ ದೇಶವನ್ನು ಪ್ರತಿನಿಧಿಸಿಲ್ಲ. RCBಗೆ ತನ್ನದೇ ಆದಂತಹ ಬಿಸಿನೆಸ್ ಇಂಟ್ರೆಸ್ಟ್ ಇದೆ. ಅದು ಒಂದು ಖಾಸಗಿ ಕಂಪನಿ. ಆ ಕಂಪನಿ IPL ಕ್ರೀಡಾಕೂಟದ ಮೂಲಕ ಸಾವಿರಾರು ಕೋಟಿ ರೂಪಾಯಿಗಳನ್ನು ಮಾಡಿಕೊಳ್ಳೋದು ಹೇಗೆ ಅಂತ ಅಷ್ಟೇ ನೋಡುತ್ತೆ. ಇಂಥ RCB ಗೆದ್ದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇಷ್ಟೊಂದು ಅತಿರೇಕವಾದ ಒಂದು ಬೆಂಬಲವನ್ನ, ಪ್ರೋತ್ಸಾಹವನ್ನ, ಉತ್ಸಾಹವನ್ನ ತೋರಿಸಬೇಕಾದ ಅಗತ್ಯ ಇತ್ತ? ಜನಪ್ರಿಯತೆ ಅಲೆಯಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳೋಕೆ ನೋಡ್ತಾ ಕಾಂಗ್ರೆಸ್ ಸರ್ಕಾರ. ರಾಜಕೀಯ ಲಾಭ ಏನೇ ಇರಲಿ, ಆದರೆ ಇಲ್ಲಿ ವ್ಯಾಪಾರಿ ಲಾಭ ಎಷ್ಟಿದೆ ಗೊತ್ತಾ ಸ್ನೇಹಿತರೆ? ಯಾಕೆ ರಾಜ್ಯ ಸರ್ಕಾರಗಳು ಇಂಥ ವಿಜಯೋತ್ಸವಗಳಿಗೆ ಅತಿಯಾದ ಉತ್ಸಾಹವನ್ನು ತೋರಿಸಬಾರದು ಅನ್ನೋದಕ್ಕೆ ಒಂದಷ್ಟು ವಿವರಣೆಯನ್ನು ನಾನು ನಿಮ್ಮ ಮುಂದೆ ಕೊಡ್ತೇನೆ. BCCI ಅನ್ನುವಂಥದ್ದು ಒಂದು ಸ್ವಾಯತ್ತ ಸಂಸ್ಥೆ. ಈ IPL ಅನ್ನು ನಡೆಸೋದು ಆ BCCI. ಸಪೋಸ್ ಒಂದು ಎಕ್ಸಾಂಪಲ್, ಬೆಂಗಳೂರಿನಲ್ಲಿ ಒಂದಷ್ಟು ಮ್ಯಾಚ್ ಆಗುತ್ತೆ, IPL ಮ್ಯಾಚ್ಗಳು. ಅದರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಆದಾಯ BCCIಗೆ ಬರುತ್ತೆ. ಒಂದು ನಯಾ ಪೈಸೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಕೊಡೋದಿಲ್ಲ ರಾಜ್ಯ ಸರ್ಕಾರಕ್ಕೆ, ಒಂದು ನಯಾ ಪೈಸೆ ಬರೋದಿಲ್ಲ. ಈ BCCIಗೆ ಈ ಎಲ್ಲ ಟ್ಯಾಕ್ಸ್ಗಳಿಂದ ರಿಯಾಯಿತಿ ಇದೆ. ರಾಜ್ಯ ಸರ್ಕಾರಕ್ಕೆ ಒಂದು ನಯಾ ಪೈಸೆ ಬರೋದಿಲ್ಲ, ಸಂಪೂರ್ಣವಾಗಿ ಕಮರ್ಷಿಯಲ್. ಇನ್ನು IPL ಅಂತೂ ಬಿಡಿ, ಇದು ಸಂಪೂರ್ಣ ಕಮರ್ಷಿಯಲ್ ಮಯ. ಎಲ್ಲವನ್ನೂ ಬಿಸ್ನೆಸ್ ಕಣ್ಣಿನಲ್ಲೇ ನೋಡುವಂತಹ ಫ್ರಾಂಚೈಸಿಗಳು ತಾವು ಗೆದ್ದಾಗ ತಮ್ಮ ಕಂಪನಿಯ ಸ್ಟಾರ್ ವ್ಯಾಲ್ಯೂವನ್ನು ಹೆಚ್ಚಿಸಿಕೊಳ್ಳಬೇಕು ಅನ್ನುವಂತಹ ಚಡಪಡಿಕೆ ತೋರಿಸುವಂತಹ ಈ ಖಾಸಗಿ ಕಂಪನಿಗಳು ಆ ಮೂಲಕ ತಮ್ಮ ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡಿಕೊಂಡು, ತಮ್ಮ ಶೇರ್ ವ್ಯಾಲ್ಯೂ ಜಾಸ್ತಿ ಮಾಡಿಕೊಂಡು, ಶೇರ್ ಮೌಲ್ಯವನ್ನು ಹೆಚ್ಚಿಸಿಕೊಂಡು ಆ ಶೇರುಗಳನ್ನು ಮಾರಾಟ ಮಾಡಿ ನೂರಾರು ಕೋಟಿ ಗಳಿಸುವಂತಹ ಈ ಖಾಸಗಿ ಫ್ರಾಂಚೈಸಿ ಕಂಪನಿಗಳು ಕನ್ನಡ ನೆಲ, ಜಲ, ಸಂಸ್ಕೃತಿಗೆ ಯಾವ ಕೊಡುಗೆ ನೀಡಿವೆ? ಇಂಥ ಕಂಪನಿಗಳಿಗೆ ರಾಜ್ಯ ಸರ್ಕಾರ ಈ ರೀತಿಯ ಅತಿರೇಕದ ಪ್ರೋತ್ಸಾಹ ಕೊಡೋದು ಎಷ್ಟು ಸರಿ? ಕ್ರಿಕೆಟ್ ಅಭಿಮಾನಿಯಾಗಿ ಹೇಳೋದಾದರೆ ನಾನು ಕ್ರಿಕೆಟನ್ನು ನೋಡ್ತೇನೆ, ಆನಂದಿಸ್ತೇನೆ, ಖುಷಿ ಪಡ್ತೇನೆ. ನನಗೆ ಕ್ರಿಕೆಟ್ ಅಷ್ಟೇ ಗೊತ್ತು. ಆದರೆ ಈ ಕಂಪನಿಗಳಿಗೆ ಕ್ರಿಕೆಟ್ಗಿಂತಲೂ ಹೆಚ್ಚಾಗಿ ಬಿಸ್ನೆಸ್ ಮಾತ್ರ ಗೊತ್ತು. ಕ್ರಿಕೆಟ್ ಅವರಿಗೆ ಒಂದು ದಾಳ, ದುಡ್ಡು ಮಾಡಿಕೊಳ್ಳೋದಕ್ಕೆ ಅಷ್ಟೇ. ಅಂಥ ಕಂಪನಿಗಳಿಗೆ ರಾಜ್ಯ ಸರ್ಕಾರ ಈ ರೀತಿಯ ಪ್ರೋತ್ಸಾಹವನ್ನು ಕೊಡಬೇಕಾ? ಸೊ ಆಗ್ಲಿಂದ ನಾನು ಹೇಳ್ತಾ ಇದ್ದೇನೆ, ಅವರು ದುಡ್ಡು ಮಾಡ್ಕೋತಾರೆ. ಹಾಗಾದರೆ ಈ IPL ಮುಖಾಂತರ ಹೇಗೆ ದುಡ್ಡು ಮಾಡಿಕೊಳ್ತಾರೆ? ಒಂದು ಸಂಕ್ಷಿಪ್ತ ವಿವರಣೆಯನ್ನು ನಾನು ನಿಮ್ಮ ಮುಂದೆ ಕೊಡ್ತೇನೆ. ಈ BCCI ಎನ್ನುವಂಥದ್ದು ಇದೆಯಲ್ಲ, ಇದು ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಸಂಸ್ಥೆ. ಅದಕ್ಕೆ ಕಾರಣ ಕ್ರಿಕೆಟ್ ಅಭಿಮಾನಿಗಳೇ, ಅದರಲ್ಲಿ ಎರಡು ಮಾತಿಲ್ಲ. ಆದರೂ BCCI
ಪ್ರಬಲವಾಗಿದೆ ಅನ್ನೋದನ್ನು ನಾವು ಒಪ್ಕೊಳ್ಬೇಕು. ಈ IPL ನಡೆಸುವ ಸಂದರ್ಭದಲ್ಲಿ BCCI ಎಷ್ಟು ಸಾವಿರ ಕೋಟಿ ಹಣವನ್ನು ಗಳಿಸುತ್ತೆ ಗೊತ್ತಾ ಸ್ನೇಹಿತರೆ? ಅದಕ್ಕೆ ಗಾಬರಿ ಆಗಬೇಕು ನೀವು. ಮೊಟ್ಟ ಮೊದಲನೇದಾಗಿ BCCIಗೆ ಇರುವಂಥ ಆದಾಯ ಅಂತಂದರೆ ಬ್ರಾಡ್ಕಾಸ್ಟ್ ರೈಟ್ಸ್. ನಾವೇನು ಟಿವಿಗಳಲ್ಲಿ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಮ್ಯಾಚ್ ನೋಡ್ತೀವಲ್ಲ, ಅದಕ್ಕೆ BCCI ಪಡೆಯುವಂಥ ಬ್ರಾಡ್ಕಾಸ್ಟ್ ಫೀಸ್ ಎಷ್ಟು ಗೊತ್ತಾ? 48,000 ಕೋಟಿ ರೂಪಾಯಿ 5 ವರ್ಷಕ್ಕೆ ಅಗ್ರಿಮೆಂಟ್ ಆಗಿರುವಂಥದ್ದು. ಸ್ಟಾರ್ ಸ್ಪೋರ್ಟ್ಸ್ ಮತ್ತು ಜಿಯೋ ಸಿನಿಮಾ ಟಿವಿ ರೈಟ್ಸು ಸ್ಟಾರ್ ಸ್ಪೋರ್ಟ್ಸ್ಗೆ 23,575 ಕೋಟಿ, ಜಿಯೋ ಸಿನಿಮಾ 23,750 ಕೋಟಿನೋ ಏನೋ ಸಮಥಿಂಗ್, ಒಂದು ರಫ್ ಆಗಿ 48,000 ಕೋಟಿ ಅಂತ ಇಟ್ಕೊಳ್ಳಿ. ಈ 48,000 ಕೋಟಿ 5 ವರ್ಷದಲ್ಲಿ BCCI ಪಡೆಯುತ್ತೆ. ಅಂದರೆ ಒಂದು ವರ್ಷಕ್ಕೆ 9,600 ಕೋಟಿ ಆಯಿತು. ಇದಲ್ದಲೆ ಅಫಿಷಿಯಲ್ ಸ್ಪಾನ್ಸರ್ಸ್ ಈ ಬಾರಿ ಯಾರು? ಟಾಟಾ ಗ್ರೂಪ್. ನೀವೆಲ್ಲ ನೋಡಿರ್ತೀರಿ, ಟಾಟಾ IPL ಅಂತ ಬರ್ತಾ ಇರುತ್ತೆ. ದೇ ಆರ್ ಅಫಿಷಿಯಲ್ ಸ್ಪಾನ್ಸರ್ಸ್ ಆಫ್ IPL ದಿಸ್ ಇಯರ್. ಇನ್ನು 5 ವರ್ಷಕ್ಕೆ 24ರಿಂದ 28ರವರೆಗೆ, 2024ರಿಂದ 2028ರವರೆಗೆ. ಸೊ ಅವರು BCCIಗೆ ಕೊಟ್ಟಿರುವಂಥ ಹಣ ಎಷ್ಟು ಗೊತ್ತಾ? 5 ವರ್ಷಕ್ಕೆ 2,500 ಕೋಟಿ ರೂಪಾಯಿ. ಅಂದರೆ ವರ್ಷಕ್ಕೆ 500 ಕೋಟಿ ರೂಪಾಯಿ. ಬ್ರಾಡ್ಕಾಸ್ಟ್ನಿಂದ ವರ್ಷಕ್ಕೆ 9,600 ಕೋಟಿ. ಸೊ ಅಫಿಷಿಯಲ್ ಸ್ಪಾನ್ಸರಿಂದ ಅಂದರೆ ವರ್ಷಕ್ಕೆ 500 ಕೋಟಿ ರೂಪಾಯಿ. ಅಲ್ಲಿಗೆ ಬ್ರಾಡ್ಕಾಸ್ಟ್ ಫೀಸು 9,600 ಕೋಟಿ ರೂಪಾಯಿ ವರ್ಷಕ್ಕೆ, ಅಫಿಷಿಯಲ್ ಸ್ಪಾನ್ಸರಿಂದ 500 ಕೋಟಿ ರೂಪಾಯಿ, ಅಲ್ಲಿಗೆ 10,000 ಚಿಲ್ಲರೆ ಕೋಟಿ ರೂಪಾಯಿ ಆಯಿತು BCCIಗೆ ಬರುವಂಥದ್ದು. ಅದರ ಜೊತೆಗೆ ಇನ್ನು ಅಸೋಸಿಯೇಟ್ ಸ್ಪಾನ್ಸರ್ಸು, ಅಫಿಷಿಯಲ್ ಸ್ಪಾನ್ಸರ್ಸು, ಅಫಿಷಿಯಲ್ ಪಾರ್ಟ್ನರ್ಸು, ಹೀಗೆ ಬೇಕಾದಷ್ಟು ಆದಾಯದ ಮೂಲಗಳಿದ್ದಾವೆ. ನೀವು ನೋಡಿರ್ತೀರ, ಸಿಯೆಟ್ ಟೈರ್ಸ್ ಟೈಮ್ ಔಟ್ ಅಂತ ತೋರಿಸ್ತಾರೆ. ಸಿಯೆಟ್ ಟೈರು ಅದಕ್ಕೆ ದುಡ್ಡು ಕೊಟ್ಟಿರ್ತದೆ. ಏಂಜಲ್ 1 ಸಿಕ್ಸರ್, ಏಂಜಲ್ 1 ಬೌಂಡ್ರಿ ಅಂತ ಹೇಳ್ತಾರೆ ಕಾಮೆಂಟೇಟರ್ಸ್. ಆ ಏಂಜಲ್ 1 ಅನ್ನೋ ಕಂಪ್ನಿ ಅದಕ್ಕೆ ದುಡ್ಡು ಕೊಟ್ಟಿರುತ್ತೆ. 4ಗೆ 6ಗೆ ಕ್ಯಾಚ್ಗೆ ರೀಪ್ಲೇಗೆ ಎಲ್ಲದಕ್ಕೂ ಸ್ಪಾನ್ಸರ್ಸು, ಎಲ್ಲದಕ್ಕೂ ಪಾರ್ಟ್ನರ್ಸು. ಅವರೆಲ್ಲರೂ ನೂರಾರು ಕೋಟಿ ದುಡ್ಡುಗಳನ್ನು ಕೊಟ್ಟು ಆ ಸ್ಪಾನ್ಸರ್ಶಿಪ್ಪನ್ನು ಪಡೆದಿರ್ತಾರೆ. ಅದೆಲ್ಲದರ ಒಟ್ಟಾರೆ ಆದಾಯ 1,000 ಕೋಟಿಗಿಂತಲೂ ಹೆಚ್ಚು. ಅಲ್ಲಿಗೆ ಎಷ್ಟು ಒಂದು ವರ್ಷಕ್ಕೆ BCCIಗೆ ಬರುತ್ತೆ ಲೆಕ್ಕ ಹಾಕೊಳ್ಳಿ. ಆ 48,000 ಕೋಟಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ವರ್ಷಕ್ಕೆ 9,600 ಕೋಟಿ ಅಂತ ಹೇಳಿದ್ನಲ್ಲ, ಆ 9,600 ಕೋಟಿಯಲ್ಲಿ 50% BCCI ಇಟ್ಕೊಳ್ಳುತ್ತೆ. ಇನ್ನು 50% ಎಲ್ಲ 10 ಟೀಮ್ಗಳಿಗೆ ಹಂಚಿಕೆ ಮಾಡುತ್ತೆ. ಅದು IPL ವಿನ್ ಆದವರಿಗೆ ಜಾಸ್ತಿ ಪರ್ಸೆಂಟೇಜ್ ಇರುತ್ತೆ, ಕಡಿಮೆ ಆದವರಿಗೆ ಸ್ವಲ್ಪ ಕಡಿಮೆ ಇರುತ್ತೆ, ಪ್ಲೇ ಆಫ್ ಬಂದವರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಈ ರೀತಿ ವೇರಿ ಆಗುತ್ತೆ. ವೇರಿ ಆದರೂ ಕೂಡ ನಾನು ಒಂದು ಯೂನಿಫಾರ್ಮ್ ಆಗೇ ತಗೋತೀನಿ ಲೆಕ್ಕದ ವಿಚಾರಕ್ಕೆ, ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ಈಗ RCB ಎಷ್ಟು ದುಡಿಯುತ್ತೆ ಒಂದು ವರ್ಷಕ್ಕೆ ಅಂತ ಲೆಕ್ಕ ಹಾಕೋಣ, ಒಂದು ತಂಡವಾಗಿ. ಸೊ ಕಳೆದ ವರ್ಷ ಬ್ರಾಡ್ಕಾಸ್ಟ್ ಫೀಸ್ ಅಂತ BCCI ಏನು ತಗೊಳುತ್ತಲ್ಲ, ವರ್ಷಕ್ಕೆ 9,600 ಕೋಟಿ ರೂಪಾಯಿ. ಅದರಲ್ಲಿ 10 ಟೀಮ್ಗಳಿಗೆ ಈಕ್ವಲ್ ಆಗಿ ಹಂಚ್ತಾರೆ ಅಂತ ಇಟ್ಕೊಳ್ಳೋಣ. ಅಲ್ಲಿಗೆ ಅದರಲ್ಲಿ 50% BCCIಗೆ ಹೋಗುತ್ತೆ, ಇನ್ನು 50% 10 ಟೀಮ್ಗಳಿಗೆ ಹಂಚ್ತಾರೆ. 50% ಅಂದರೆ 4,800 ಕೋಟಿ ರೂಪಾಯಿ BCCI. ಉಳಿದ 4,800 ಕೋಟಿ ರೂಪಾಯಲ್ಲಿ 10 ತಂಡಗಳು ಅಂದರೆ ಒಂದು ತಂಡಕ್ಕೆ ಎಷ್ಟು? 480 ಕೋಟಿ ರೂಪಾಯಿ ವರ್ಷಕ್ಕೆ. ಅಂದರೆ RCBಗೆ ಬಂದಿರುವಂಥದ್ದು 480 ಕೋಟಿ. ನಾನು ಹೇಳ್ತಿರೋದು ಈಕ್ವಲ್ ಆಗಿ ಹಂಚಿದ್ರೆ. ಆದರೆ ಟೀಮು IPL ಗೆದ್ದಿರೋದ್ರಿಂದ ಅದಕ್ಕೆ ಇನ್ನೂ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಬರುತ್ತೆ. ಆದರೂ ನಾನು ಈಕ್ವಲ್ ಆಗಿ ತಗೋತಾ ಇದ್ದೀನಿ. 480 ಕೋಟಿ ರೂಪಾಯಿ RCBಗೆ ಬರುತ್ತೆ ಬ್ರಾಡ್ಕಾಸ್ಟ್ ಫೀಸಿಂದ. ಇನ್ನು ಅಫಿಷಿಯಲ್ ಸ್ಪಾನ್ಸರ್ಸ್, ಅಸೋಸಿಯೇಟ್ ಸ್ಪಾನ್ಸರ್ಸ್, ಇದರಿಂದ ಒಂದಷ್ಟು 2022ರ ಲೆಕ್ಕವನ್ನು ನೋಡಿದಾಗ ಅಫಿಷಿಯಲ್ ಸ್ಪಾನ್ಸರ್ಸಿಂದ RCBಗೆ ಬಂದದ್ದು 247 ಕೋಟಿ ರೂಪಾಯಿ. ಅಂದರೆ ಈ ವರ್ಷದ ಇನ್ನೂ ಲೆಕ್ಕ ಸಿಕ್ಕಿಲ್ಲ. ಆದರೂ ಒಂದು ಅಂದಾಜು ಏನು ಅಂತಂದರೆ ಅದಕ್ಕಿಂತ 3 ಪಟ್ಟು ಹೆಚ್ಚು RCBಗೆ ಈ ಬಾರಿ ಸಿಗುತ್ತೆ ಅಂತ. ಅಂದರೆ ಹೆಚ್ಚು ಕಡಿಮೆ 700ರಿಂದ 800 ಕೋಟಿ ರೂಪಾಯಿ. ಅಲ್ಲಿಗೆ ಅದೊಂದು 480 ಕೋಟಿ, ಇದೊಂದು 800 ಕೋಟಿ, ಹೆಚ್ಚು ಕಡಿಮೆ 1,200 ಕೋಟಿ ರೂಪಾಯಿ ಆಯಿತು. ಅದು ಬಿಡಿ, ಇನ್ನು ಆಟಗಾರರ ಮೈ ಮೇಲೆ ನೀವು ನೋಡಿರಬೇಕು. ಕತಾರ್ ಏರ್ವೇಸ್, ವಿವೋ, ಟೋಪಿಗೊಂದು ಸ್ಪಾನ್ಸರ್ಸು, ಜೆರ್ಸಿಗೊಂದು ಸ್ಪಾನ್ಸರು, ಎಲ್ಲೆಲ್ಲಿ ಏನೇನು ಜಾಗ ಇದೆಯೋ ಎಲ್ಲದಕ್ಕೂ ಒಂದೊಂದು ಸ್ಪಾನ್ಸರ್ಸ್. ಅದರಿಂದಲೂ ಸಹ 100 ಕೋಟಿ ರೂಪಾಯಿ RCBಗೆ ಬರುತ್ತೆ. ಅಲ್ಲಿಗೆ ಹೆಚ್ಚು ಕಡಿಮೆ 1,600ರಿಂದ 1,700 ಕೋಟಿ ರೂಪಾಯಿ ಆಯಿತು ವರ್ಷಕ್ಕೆ. ಇನ್ನೂ ಒಂದು ವಿಚಾರವನ್ನು ನಾನು ನಿಮ್ಮ ಗಮನಕ್ಕೆ ತರ್ತೇನೆ. ಇಷ್ಟೆಲ್ಲ ಆದರೂ ಕೂಡ ಈ RCB ಅನ್ನುವಂಥ ಕಂಪ್ನಿ ಏನಿದೆಯಲ್ಲ, ಈ ಕಂಪ್ನಿ ಈ ವಿಜಯೋತ್ಸವವನ್ನು ಆಚರಿಸಬೇಕು ಅಂತ ಚಡಪಡಿಕೆ ತೋರಿಸೋದು ಯಾಕೆ ಗೊತ್ತಾ ಸ್ನೇಹಿತರೆ? ಈ ವಿಜಯೋತ್ಸವವನ್ನು ಆಚರಿಸಿದಷ್ಟು ಆಟಗಾರರಿಗೆ ಇರುವ ಬೆಂಬಲ ಅಡ್ವರ್ಟೈಸರ್ಸ್ಗೆ ಗೊತ್ತಾಗುತ್ತೆ, ಆಟಗಾರರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಮೆರವಣಿಗೆಯಲ್ಲಿ ಜಾಸ್ತಿ ಜನ ಇದ್ದಷ್ಟು, ಅದನ್ನು ಜಾಸ್ತಿ ಜನ ನೋಡಿದಷ್ಟು
ಆಟಗಾರರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಆಟಗಾರರ ವ್ಯಾಲ್ಯೂ ಜಾಸ್ತಿ ಆದರೆ ಆಟಗಾರರು ಭಾಗವಹಿಸುವಂಥ ಅಡ್ವರ್ಟೈಸ್ಮೆಂಟ್ ರೇಟ್ ಜಾಸ್ತಿ ಆಗುತ್ತೆ, ಅವರ ಅಡ್ವರ್ಟೈಸ್ಮೆಂಟ್ ಫೀಸ್ ಜಾಸ್ತಿ ಆಗುತ್ತೆ. ಅವರ ಅಡ್ವರ್ಟೈಸ್ಮೆಂಟ್ ಫೀಸ್ ಜಾಸ್ತಿ ಆದರೆ ಅದರ ಪಾಲು RCBಗೂ ಬರುತ್ತೆ, BCCIಗೂ ಹೋಗುತ್ತೆ. ಆ ಕಾರಣಕ್ಕಾಗಿಯೇ ತಮ್ಮ ಆಟಗಾರರ ಸ್ಟಾರ್ ವ್ಯಾಲ್ಯೂ ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಂಥ ವಿಜಯೋತ್ಸವಗಳನ್ನು ಆಯಾ ಕಂಪನಿಗಳು ಆಯೋಜಿಸಿ. ಸೊ ಹೀಗೆ ಆಟಗಾರರ ಸ್ಟಾರ್ ವ್ಯಾಲ್ಯೂ ಜಾಸ್ತಿ ಆದ ಹಾಗೆ ಕಂಪನಿಯ ವ್ಯಾಲ್ಯೂಯೇಷನ್ ಕೂಡ ಜಾಸ್ತಿ ಆಗುತ್ತೆ. ಕಂಪನಿಯ ವ್ಯಾಲ್ಯೂಯೇಷನ್ ಜಾಸ್ತಿ ಆದ ಹಾಗೇನೆ ಆ ಕಂಪನಿಗಳು ತಮ್ಮಲ್ಲಿರುವಂಥ ಒಂದಷ್ಟು ಷೇರುಗಳನ್ನು ಮಾರಿಕೊಂಡು ಒಂದಷ್ಟು ದುಡ್ಡು ಮಾಡಿಕೊಳ್ತವೆ, ನೂರಾರು ಕೋಟಿ ರೂಪಾಯಿಗೆ. ಅರ್ಥ ಆಯ್ತಾ? ಈ ರೀತಿಯ ವಿಜಯೋತ್ಸವಗಳು ಯಾವ ರೀತಿ ಆಯಾ ಫ್ರಾಂಚೈಸಿಗಳಿಗೆ ಲಾಭವನ್ನು ತಂದುಕೊಡುತ್ತೆ ಅಂತ ನೀವು ನೋಡಿದ್ರೆ, ಹೆಚ್ಚು ಕಡಿಮೆ ಒಂದು ವರ್ಷದಲ್ಲಿ RCB 1,500 ಕೋಟಿಯಿಂದ 2,000 ಕೋಟಿ ರೂಪಾಯಿ ಗಳಿಸುತ್ತೆ. ಇದರಿಂದ ಕನ್ನಡ ನೆಲ ಜಲ ಸಂಸ್ಕೃತಿಗೆ ಯಾವುದಾದರೂ ರೂಪದಲ್ಲಿ ಪ್ರಯೋಜನ ಆಗಿದೆಯಾ? ರಾಜ್ಯ ಸರ್ಕಾರಗಳು ಇಂಥ ಖಾಸಗಿ ಕಂಪನಿಗಳಿಗೆ ಈ ರೀತಿಯ ಅತಿರೇಕದ ಪ್ರೋತ್ಸಾಹ ಕೊಡೋದು ಯಾಕೆ? ರಾಜ್ಯ ಸರ್ಕಾರಕ್ಕೆ ಏನಾದರೂ ಇದರಿಂದ ಕಮರ್ಷಿಯಲ್ ಇಂಟ್ರೆಸ್ಟ್ ಇದೆಯಾ? ಅಥವಾ ಏನಾದರೂ ವ್ಯಾಪಾರಿ ಲಾಭ ಇದೆಯಾ? ಅಥವಾ ಇವರಿಗೆ ರಾಜಕೀಯ ಲಾಭ, ಅವರಿಗೆ ವ್ಯಾಪಾರಿ ಲಾಭ ಅನ್ನುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಇದೆಯಾ? ಇದೆಲ್ಲದಕ್ಕೂ ಸರ್ಕಾರ ಉತ್ತರ ಕೊಡಬೇಕು. ಪಾಪ ಕಾಲ್ತುಳಿತದಲ್ಲಿ 11 ಜನ ಸಾವಿಗೀಡಾದರೂ ಅವರಿಗೆ ಈಗೇನೋ ಜುಡಿಷಿಯಲ್ ಎನ್ಕ್ವೈರಿಗೆ ಹಾಕಿದ್ದಾರೆ, ಯಾರು ತಪ್ಪಿತಸ್ಥರು ಅನ್ನೋದು ಪ್ರೂವ್ ಆದರೆ ಅವರಿಗೆ ಶಿಕ್ಷೆ ಆಗುತ್ತೆ. ಆದರೆ ಅಲ್ಲೂ ಅರ್ಜುನ್ ಅವರ ವಿಚಾರದಲ್ಲಿ ತೋರಿದಂತಹ ಆತುರದ ಕ್ರಮವನ್ನು ಇಲ್ಲಿ ಯಾಕೆ ರಾಜ್ಯ ಸರ್ಕಾರ ತೋರ್ತಾ ಇಲ್ಲ? ಅಲ್ಲೂ ಅರ್ಜುನ್ ಸಿನಿಮಾ ವಿಜಯೋತ್ಸವದ ಸಂದರ್ಭದಲ್ಲಿ ಅಲ್ಲೇನೋ ಕಾಲ್ತುಳಿತ ಆಯಿತು, ಇಬ್ಬರು ಸತ್ರು ಅಂತ ಅಲ್ಲೂ ಅರ್ಜುನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದರು. ಇಲ್ಲಿ ಯಾರನ್ನ ಅರೆಸ್ಟ್ ಮಾಡಬೇಕು? ರಾಜ್ಯ ಸರ್ಕಾರವನ್ನೇ ಅರೆಸ್ಟ್ ಮಾಡಬೇಕು. ರಾಜ್ಯ ಸರ್ಕಾರದ ವಿರುದ್ಧನೇ FIR ಹಾಕಬೇಕಲ್ಲ? ಅಥವಾ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳ ವಿರುದ್ಧ ಹಾಕಬೇಕಲ್ಲ? RCB ಬಾವುಟ, ಕನ್ನಡದ ಬಾವುಟ ಇಟ್ಕೊಂಡು ವಿಮಾನ ನಿಲ್ದಾಣಕ್ಕೆ ಹೋಗಿ ಅತ್ಯುತ್ಸಾಹದಲ್ಲಿ ಬಾವುಟವನ್ನು ಹಾರಿಸ್ಕೊಂಡು ರಸ್ತೆ ಉದ್ದಕ್ಕೂ ಬಂದ್ರಲ್ಲ DK ಶಿವಕುಮಾರ್ ಅವರು, ಯಾರ ವಿರುದ್ಧ ಕೇಸ್ ಹಾಕಬೇಕಿಲ್ಲಿ? ಸೊ ಈ ರೀತಿಯ ಕಮರ್ಷಿಯಲ್ ಇಂಟ್ರೆಸ್ಟ್ ಇಟ್ಟುಕೊಂಡಿರುವಂಥ RCB ಇರ್ಬೋದು ಅಥವಾ BCCI ಇರ್ಬೋದು, ಅವರಿಗೆ ಈ ಮಟ್ಟದ ಬೆಂಬಲವನ್ನು ರಾಜ್ಯ ಸರ್ಕಾರ ಯಾಕೆ ಕೊಡಬೇಕಿತ್ತು? ಈ ಕಮರ್ಷಿಯಲ್ ಇಂಟ್ರೆಸ್ಟ್ ಬಿಟ್ಟರೆ ಈ RCB ಎನ್ನುವಂಥ ಒಂದು ಕಂಪನಿಗೆ ಇನ್ನೇನಿದೆ ಸ್ನೇಹಿತರೆ? ನಾವು ಅಷ್ಟೇ ಕ್ರಿಕೆಟ್ ಅಭಿಮಾನಿಗಳು ಇದೆಲ್ಲವನ್ನೂ ಮರ್ತು ಬಿಡ್ತೀವಿ. ನಮಗೆ ಕ್ರಿಕೆಟ್ ಒಂದೇ ಗೊತ್ತಾಗೋದು. ಕ್ರಿಕೆಟ್ಗಾಗಿ ಪ್ರಾಣ ಕೊಡೋಕ್ಕೂ ಸಿದ್ಧ, ಜೀವ ಕೊಡೋಕ್ಕೂ ಸಿದ್ಧ, ನಮ್ಮ ಆಟಗಾರರಾಗಿ ಜೀವ ಕೊಡೋಕ್ಕೂ ಸಿದ್ಧ ಅನ್ನುವಷ್ಟರ ಮಟ್ಟಿಗೆ ಉನ್ಮಾದಕ್ಕೆ ಬಿದ್ದು ಬಿಡ್ತೀವಿ. ರಣಜಿ ಟ್ರೋಫಿಯಲ್ಲಿ ಕರ್ನಾಟಕ ಗೆದ್ದರೆ ಸಂಭ್ರಮಿಸೋಣ, ವರ್ಲ್ಡ್ ಕಪ್ನಲ್ಲಿ ಭಾರತ ಗೆದ್ದರೆ ಸಂಭ್ರಮಿಸೋಣ. ಆದರೆ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಮಾಡ್ಕೊಳ್ಳೋಕ್ಕೆ ಕ್ರಿಕೆಟ್ ಆಡ್ತಿರುವಂಥ RCB ಗೆದ್ದರೆ ನಾವು ಯಾಕೆ ಇಷ್ಟೊಂದು ಸಂಭ್ರಮ ಪಡಬೇಕು? ಈ ಪ್ರಶ್ನೆಯನ್ನು ಸರ್ಕಾರ ಅಲ್ಲ, ಸಾಮಾನ್ಯ ಜನರು ಸಹ ಕೇಳ್ಕೊಳ್ಬೇಕಾಗಿದೆ.